ನಮಸ್ತೆ ಸ್ನೇಹಿತರೆ, ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಆರ್ಸಿಬಿ ಇದು ದೇಶದ ಮತ್ತು ವಿಶ್ವದ ಅದೆಷ್ಟೋ ಅಭಿಮಾನಿಗಳ ನೆಚ್ಚಿನ ತಂಡ ಅಂತಾನೆ ಹೇಳಬಹುದು. IPL ಶುರು ಆದಾಗಿನಿಂದ ಅದೆಷ್ಟೋ ಕೋಟಿ ಅಭಿಮಾನಿಗಳನ್ನು ಗಳಿಸಿಕೊಂಡಿರುವ ಆರ್ಸಿಬಿ 16 ವರ್ಷಗಳಿಂದ ಕಪ್ ಗೆಲ್ಲದೇ ಇದ್ದರೂ ಕೂಡ ಅದೆಷ್ಟೋ ಕೋಟಿ ಅಭಿಮಾನಿಗಳ ನೆಚ್ಚಿನ ತಂಡ ಅನಿಸಿಕೊಂಡಿದೆ. ಹೌದು, ಪುರುಷರ ತಂಡ ಕಳೆದ 16 ವರ್ಷಗಳಿಂದ ಕಪ್ ಗೆಲ್ಲದೇ ಇರಬಹುದು, ಆದರೆ IPLನಲ್ಲಿ ಯಾವ ತಂಡ ಕೂಡ ಮಾಡದ ಸಾಧನೆಯನ್ನ ಆರ್ಸಿಬಿ ತಂಡ ಮಾಡಿದೆ. ಅದೆಷ್ಟೋ ಕೋಟಿ ಆರ್ಸಿಬಿ ಅಭಿಮಾನಿಗಳ ಆಸೆ ನಿನ್ನೆ ಈಡೇರಿದೆ. ಹೌದು ಸ್ನೇಹಿತರೆ, ಆರ್ಸಿಬಿ ಮಹಿಳಾ ಕ್ರಿಕೆಟ್ ತಂಡ ನಿನ್ನೆ ಕಪ್ ಗೆಲ್ಲುವುದರ ಮೂಲಕ ಆರ್ಸಿಬಿ ಅಭಿಮಾನಿಗಳ ಮೆಚ್ಚುಗೆಗೆ ಕಾರಣವಾಗಿದೆ. ಆರ್ಸಿಬಿ ಮಹಿಳಾ ತಂಡ 16 ವರ್ಷಗಳ ನಂತರ ಆರ್ಸಿಬಿಗೆ ಕಪ್ ಗೆಲ್ಲಿಸಿಕೊಟ್ಟಿದ್ದು, ಸದ್ಯ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಆರ್ಸಿಬಿ ಮಹಿಳಾ ತಂಡಕ್ಕೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ಕೊನೆಗೂ ಆರ್ಸಿಬಿಗೆ ಕಪ್ ಸಿಕ್ಕಿದೆ. ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ತಂಡದ ಮಹಿಳೆಯರ ಟೀಮ್ ಕನ್ನಡಿಗರಿಗೆ ಕಪ್ ಗೆದ್ದುಕೊಟ್ಟಿದೆ ಅಂತಾನೆ ಹೇಳ್ಬೋದು. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಭರ್ಜರಿ ಜಯ ಸಾಧಿಸುವುದರ ಮೂಲಕ ಆರ್ಸಿಬಿ 2ನೇ ಸೀಸನ್ನಲ್ಲಿ ಕಪ್ ತನ್ನದಾಗಿಸಿಕೊಂಡಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಆರ್ಸಿಬಿ ನಡುವೆ ನಡೆದ ಫೈನಲ್ ಪಂದ್ಯದ ಸಂಪೂರ್ಣ ವಿವರವನ್ನು ಹಾಗೂ ಆರ್ಸಿಬಿ ತಂಡಕ್ಕೆ ಸಿಕ್ಕ ಬಹುಮಾನದ ಮೊತ್ತದ ವಿವರವನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, 16 ವರ್ಷಗಳಿಂದ ಕಾಯುತ್ತಿದ್ದ ಕಪ್ ಕೊನೆಗೂ ಮಹಿಳಾ ತಂಡಕ್ಕೆ ಸಿಕ್ಕಿದೆ. ಈ ಮೂಲಕ ದಶಕದ ಕನಸು ನನಸಾಗಿದೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಆರಂಭದಲ್ಲಿ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿದರೂ ಕೂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳೆದುಕೊಂಡಿತು. 18.3 ಓವರ್ಗೆ ಆಲ್ಔಟ್ ಆದ ಡೆಲ್ಲಿ ಕ್ಯಾಪಿಟಲ್ಸ್ ಕಲೆ ಹಾಕಿದ್ದು ಕೇವಲ 113 ರನ್ಗಳು ಮಾತ್ರ. ಈ ಸವಾಲಿನ ಮೊತ್ತವನ್ನು ಬೆನ್ನಟ್ಟಿದ ಆರ್ಸಿಬಿ ತಂಡ 19.3 ಓವರಲ್ಲಿ 2 ವಿಕೆಟ್ಗಳನ್ನು ಕಳೆದುಕೊಂಡು 115 ರನ್ ಗಳಿಸುವುದರ ಮೂಲಕ ಭರ್ಜರಿ ಜಯವನ್ನ ತನ್ನದಾಗಿಸಿಕೊಂಡಿತು. ಟಾಸ್ ಸೋತು ಮೊದಲು ಬೌಲಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ ಪ್ರದರ್ಶನವನ್ನ ನೀಡಿತು ಅಂತಾನೆ ಹೇಳಬಹುದು. ಆರ್ಸಿಬಿ ಪರ ಕನ್ನಡತಿಯಾಗಿರುವ ಶ್ರೇಯಾಂಕ ಪಟೇಲ್ 3.3 ಓವರ್ಗೆ 12 ರನ್ಗಳನ್ನು ನೀಡುವುದರ ಮೂಲಕ 4 ವಿಕೆಟ್ಗಳನ್ನು ಪಡೆದುಕೊಂಡರು. ಅದೇ ರೀತಿ ಆರ್ಸಿಬಿ ತಂಡದ ಪ್ರಮುಖ ಬೌಲರ್ ಆದ ಸೋಫಿ ಮೊಲಿನಕ್ಸ್ ಕೂಡ ಉತ್ತಮ ಬೌಲಿಂಗ್ ಮಾಡುವುದರ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾರೆ. ಬೌಲಿಂಗ್ ವಿಭಾಗದಲ್ಲಿ ಉತ್ತಮವಾಗಿ ಪ್ರದರ್ಶನವನ್ನು ನೀಡಿದ ಆರ್ಸಿಬಿ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಕೇವಲ 113 ರನ್ಗೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗುತ್ತದೆ. 113 ರನ್ಗಳ ಸವಾಲಿನ ಮೊತ್ತವನ್ನು ಬೆನ್ನಟ್ಟಿದ ಆರ್ಸಿಬಿ ತಂಡ ಕೇವಲ 2 ವಿಕೆಟ್ಗಳನ್ನು ಕಳೆದುಕೊಳ್ಳುವುದರ ಮೂಲಕ ಈ ಬಾರಿಯ ಫೈನಲ್ ಕಿರೀಟವನ್ನು ತನ್ನ ಮೆಡಲಿಗೆ ಹಾಕಿಕೊಳ್ಳುತ್ತದೆ. ಫೈನಲ್ ಗೆದ್ದ ಆರ್ಸಿಬಿ ತಂಡಕ್ಕೆ ಭರ್ಜರಿ ಬಹುಮಾನ ಸಿಕ್ಕಿದೆ ಅಂತಾನೆ ಹೇಳಬಹುದು. ಹೌದು, ಫೈನಲ್ ಕಿರೀಟವನ್ನು ತನ್ನ ಮಡಿಲಿಗೆ ಹಾಕಿಕೊಂಡ ಆರ್ಸಿಬಿ ತಂಡಕ್ಕೆ 6 ಕೋಟಿ ರೂಪಾಯಿಗಳ ಭರ್ಜರಿ ಬಹುಮಾನ ನೀಡಲಾಗಿದೆ. ಅದೇ ರೀತಿಯಲ್ಲಿ ಡೆಲ್ಲಿ ತಂಡಕ್ಕೆ 3 ಕೋಟಿ ರೂಪಾಯಿಗಳ ಬಹುಮಾನವನ್ನು ಕೂಡ ನೀಡಲಾಗಿದೆ. ನಮ್ಮ ಆರ್ಸಿಬಿ ತಂಡದ ಮುಂದಿನ ನಡೆ ಪುರುಷರ ವಿಭಾಗದಲ್ಲಿ ಕಪ್ ಗೆಲ್ಲುವುದು ಆಗಿದೆ. ಮಹಿಳೆಯರ ಯಶಸ್ಸು ನಮ್ಮ ಪುರುಷರ ತಂಡಕ್ಕೆ ಇನ್ನಷ್ಟು ಬಲ ತರಿಸಿದೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಆರ್ಸಿಬಿ ಪುರುಷರ ತಂಡ ಈ ಬಾರಿಯ IPLನಲ್ಲಿ ಹೇಗೆ ಪ್ರದರ್ಶನ ನೀಡಬಹುದು ಅನ್ನೋದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದ ಮತ್ತೆ ನಿಮ್ಮನ್ನು ನಾವು ಭೇಟಿಯಾಗ್ತೀವಿ. ನಮಸ್ತೆ.